ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದರೆ ಏನು? ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡುವಂಥ ಒಂದು ಆರ್ಗನೈಸೇಷನ್ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ? ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಫೋಕಸ್ ಮಾಡ್ತೀವಿ ಅಂತ ಅಂದರೆ ಡಿಫರೆಂಟ್ ಡಿಫರೆಂಟ್ ಆರ್ಗನೈಸೇಷನ್ ಕವರ್ ಆಗುತ್ತೆ. IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅದೇ ಥರನೇ ಸೊ ಡಿಫರೆಂಟ್ ಆರ್ಗನೈಸೇಷನ್ ಏನಾಗ್ತಾ ಹೋಗುತ್ತೆ, ಕವರ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವರ್ಲ್ಡ್ ಬ್ಯಾಂಕು ಮತ್ತು IMF ಬಗ್ಗೆ. ಸೊ ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಫೋರ್ ದಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಕೂಡ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಮೆನ್ಷನ್ ಮಾಡಿದ್ದೀನಿ. ಸೊ ಇಂಟ್ರೊಡಕ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ನಮಗೆ ಮೋಸ್ಟ್ ಕಾಮನ್ ಆಗಿ ಗೊತ್ತಿರಬೇಕು ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದರೆ ಏನು ಏಮ್ಸನ್ನು ಇಟ್ಕೊಂಡಿದೆ, ಯಾವ ಥರದಲ್ಲಿ ಅದು ವರ್ಕ್ ಮಾಡುತ್ತೆ ಅಂತ ಗೊತ್ತಾದರೆ ಸೊ ಬೇಸ್ಡ್ ಆನ್ ದಟ್ ಅದರ ಅಂಡರಲ್ಲಿ ಬರುವಂಥ ಆರ್ಗನೈಸೇಷನ್ನು ಕೂಡ ಅದೇ ಒಂದು ಏಮ್ ಮತ್ತು ಆಬ್ಜೆಕ್ಟಿವ್ನ ಇಟ್ಕೊಂಡು ಏನು ಮಾಡ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇಂಟ್ರೊಡಕ್ಷನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಫಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ವಾ. ಸೊ ಕ್ರಿಯೇಟೆಡ್ ಬೈ ದ ಕಂಟ್ರೀಸ್ ಟು ಪ್ರಮೋಟ್ ದ ಗ್ಲೋಬಲ್ ಎಕನಾಮಿಕ್ ಕೋಆಪರೇಷನ್ ಅಂತ. ಸೊ ಇಲ್ಲಿ ಇದೆಲ್ಲ ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡೋದಕ್ಕೆ, ಇಲ್ಲ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡುವಂಥದ್ದು. ಸೊ ಡಿಫರೆಂಟ್ ಮೆಂಬರ್ ಕಂಟ್ರೀಸ್ ಏನಿರ್ತಾರೆ ಅವ್ರದ್ದು ಟ್ರೇಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಓವರಾಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು. ಸೊ ಇದೆಲ್ಲದನ್ನು ಕೂಡ ಪ್ರಮೋಟ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿರುತ್ತೆ. ಸೊ ಯಾವ ಥರದಲ್ಲಿ ಇದು ಹೆಲ್ಪ್ ಮಾಡುತ್ತೆ? ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಅಥವಾ ಫಿನಾನ್ಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಯಾವುದೋ ಒಂದು ಎಕನಾಮಿಕ್ ಪ್ರಾಬ್ಲಮ್ಸ್ ಇದೆ, ಯಾವುದೋ ಒಂದು ಮೆಂಬರ್ ಕಂಟ್ರೀಸ್ ಏನು ಮಾಡ್ತಾ ಇದ್ದಾರೆ, ಎಕನಾಮಿಕಲಿ ಸಫರ್ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡ್ತಾರೆ, ಬೈ ಪ್ರೊವೈಡಿಂಗ್ ದ ಲೋನ್ಸ್, ಬೈ ಪ್ರೊವೈಡಿಂಗ್ ದ ಫಂಡ್ಸ್ ಆ್ಯಂಡ್ ಆಲ್, ಬೈ ಗ್ರಾಂಟಿಂಗ್ ಸಮ್ ಆಫ್ ದ ಫಂಡ್ಸ್ ಟು ದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಸೊ ಎಕನಾಮಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು, ರೆಡ್ಯೂಸ್ ದ ಪವರ್ಟಿ ಅಲ್ವಾ. ಸೊ ಪವರ್ಟಿ ಅಂತ ಅಂದರೆ ಬಡತನ. ಸೊ ಬಡತನ ಅಂತ ಅಂದರೆ ಯಾವೆಲ್ಲ ಕಂಟ್ರೀಸಲ್ಲಿ ಎಕನಾಮಿಕ್ ಲೆವೆಲ್ ತುಂಬ ಕಡಿಮೆ ಇದೆ ಅವ್ರು ಏನು ಮಾಡ್ತಾ ಇರ್ತಾರೆ, ಪವರ್ಟಿಯಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ರೆಡ್ಯೂಸ್ ಮಾಡೋಕ್ಕೂ ಕೂಡ ಇವ್ರು ಏನು ಮಾಡ್ತಾರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಅಂತ. ಅದ್ರ ಜೊತೆಗೆ ಸಸ್ಟೈನಬಲ್ ಗ್ರೋತ್, ಸೊ ಮೋಸ್ಟ್ ಕಾಮನ್ ಆಗಿ ಎಕನಾಮಿಕಲ್ ಗ್ರೋತನ್ನು ಕೂಡ ಅವ್ರು ಏನು ಮಾಡ್ತಾರೆ, ಇಲ್ಲಿ ಎನ್ಕರೇಜ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲದೂ ಕೂಡ ಅವರ ಬೇಸಿಕ್ ಏಮ್ ಅಥವಾ ಆಬ್ಜೆಕ್ಟಿವ್ ಆಗಿರುತ್ತೆ. ಆ ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡು ಈ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಗಳೇನಾಗಿದೆ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಿದ್ದಾರೆ. ಯಾಕೆ, ಟೋಟಲ್ ಆಗಿ ಪಬ್ಲಿಕ್ಸ್ಗೆ ಅಥವಾ ಮೆಂಬರ್ ನೇಷನ್ಸ್ಗೆ ಏನು ಮಾಡೋಕ್ಕೆ, ಫಿನಾನ್ಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡೋಕ್ಕೆ ಅಂತ. ಸೊ ಅದರಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂತ ಕರಿತೀವಿ ಅಲ್ವ. ಸೊ ಎಕ್ಸಾಮ್ ಬೇಸಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಅಂದರೆ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಥವಾ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಯಾವ ಥರದಲ್ಲಿ ಆಪರೇಷನ್ ಮಾಡ್ತಾ ಇದೆ, ಸೊ ಎಷ್ಟು ಮೆಂಬರ್ ಕಂಟ್ರೀಸ್ ಇದ್ದಾರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸೊ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲದನ್ನು ಕೂಡ ಡೀಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಎಸ್ಟಾಬ್ಲಿಷ್ ಆಗಿದ್ದು 1944. ಸೊ ಯಾವ ಬೇಸಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ ಅದನ್ನು ಡಿಸ್ಕಸ್ ಮಾಡಿ ಏನು ಮಾಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಆಪರೇಷನ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ ಎಸ್ಟಾಬ್ಲಿಷ್ ಆಗಿದ್ದು 1944. ವರ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ದು ಯಾವಾಗ, 1945. ಸೊ ಟೋಟಲ್ ಮೆಂಬರ್ ಕಂಟ್ರೀಸ್ ಎಷ್ಟಿದ್ದಾರೆ ಅಂತ ಅಂದರೆ 190 ಏನಿದ್ದಾರೆ ಅಲ್ವಾ. ಸೊ ಅವರು IMF ಒಂದು ಮೆಂಬರ್ಸ್ ಆಗಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ ವಾಷಿಂಗ್ಟನ್ DC, USA ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿದೆ. ಸೊ ಇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಬಗ್ಗೆ. ಸೊ ಆಬ್ಜೆಕ್ಟಿವ್ ಬೇಸ್ಡ್ ಅಥವಾ MCQ ಬೇಸ್ಡ್ ಕ್ವೆಶನ್ ಕೇಳ್ತಾರೆ ಅಂತ ಅಂದರೆ ಇದಿಷ್ಟು ಸಾಕು. ಸೊ ಆಬ್ಜೆಕ್ಟಿವ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. IMF ಯಾವ್ಯಾವ ಆಬ್ಜೆಕ್ಟ್ ಬೇಸಲ್ಲಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಫಸ್ಟ್ ಆಬ್ಜೆಕ್ಟಿವ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಪ್ರಮೋಟ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್. ಸೊ ಮಾನಿಟರಿ ಬೇಸ್ಡಲ್ಲಿ ಎಕನಾಮಿಕ್ ಕೋಆಪರೇಷನ್ ಏನಾಗಿದೆ, ಸೊ 190 ದೇಶಗಳು ಇದರಲ್ಲಿ ಮೆಂಬರ್ಶಿಪ್ನ ತೊಗೊಂಡಿದೆ ಅಂತ ಅಂದರೆ ಸೊ ಇದರ ಒಂದು ಜವಾಬ್ದಾರಿ ಏನಾಗಿರುತ್ತೆ, ತುಂಬ ಜಾಸ್ತಿನೇ ಇರುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಆಪರೇಷನ್ ಅಥವಾ ಕೋಆಪರೇಷನ್ ಬೇಸಲ್ಲಿ ಏನು ಮಾಡ್ತಾ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು. ಸೊ ಎಲ್ಲ ಒಂದು ಮೆಂಬರ್ ನೇಷನ್ದು ಫಿನಾನ್ಷಿಯಲ್ ಏನು ಮ್ಯಾಟರ್ಸ್ ಇದೆ ಸೊ ಅದನ್ನು ಪ್ರಾಪರಾಗಿ ಕೋಆಪರೇಷನ್ ಬೇಸ್ಡಲ್ಲಿ ಮ್ಯಾನೇಜ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ನ ಫಿಕ್ಸ್ ಮಾಡ್ಕೊಂಡಿದೆ.
ಸೊ ನೆಕ್ಸ್ಟ್ ಒನ್ ಏನು, ಎನ್ಶೂರ್ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂತ. ಸೊ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ ಇವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು ಅಥವಾ ಯಾವುದೋ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಸೊ ಅದನ್ನು ಪ್ರಾಪರಾಗಿ ಸ್ಟೇಬಲ್ ಆಗಿ ಮ್ಯಾನೇಜ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡಿದೆ, ಇಟ್ಕೊಂಡಿದೆ. ಸೊ ಫೆಸಿಲಿಟೇಟ್ ದ ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇವಾಗ ಯಾವುದೇ ಒಂದು ಕಂಟ್ರೀಸ್ ಆಗಿರ್ಬೋದು, ಯಾವುದೇ ಒಂದು ಕಾಂಟಿನೆಂಟ್ಸ್ ಆಗಿರ್ಬೋದು, ಸೊ ಯಾವುದೇ ಸ್ಟೇಟ್ ಅಂತ ನಾವು ತೊಗೊಂಡ್ರೂ ಕೂಡ ನಮಗೆ ಎಕನಾಮಿಕಲ್ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಅಂತ ಅಂದರೆ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಏನಿದೆ ಅಲ್ವಾ, ಸೊ ಅದರ ಮೇಲೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಸ್ಟ್ಯಾಂಡ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಅದಕ್ಕೋಸ್ಕರ ಇದೇನು ಮಾಡುತ್ತೆ ಅಂತ ಅಂದರೆ ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನಮ್ಮ ಎಕನಾಮಿಕಲ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಂಪೋರ್ಟನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಎಕನಾಮಿಕಲ್ ಕಂಡೀಷನ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ಎಕ್ಸ್ಪೋರ್ಟಲ್ಲಿ ಮತ್ತು ಇಂಪೋರ್ಟಲ್ಲಿ ಇಂಬ್ಯಾಲೆನ್ಸ್ ಆಗದೆ ಇರೋ ಥರದಲ್ಲಿ ಏನು ಮಾಡುತ್ತೆ, ಇದು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡಿದ್ವಿ ಅಂತ ಅಂದರೆ ಎಕನಾಮಿಕಲ್ ಏನಾಗುತ್ತೆ, ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಥವಾ ಎಕನಾಮಿಕಲ್ ಕಂಡೀಷನ್ ಆಫ್ ದ ನೇಷನ್ಸ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಒಂದು ಟ್ರೇಡಿಂಗ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ಸ್ ವೈ ಇಟ್ ಹ್ಯಾಸ್ ಕೆಪ್ಟ್ ಆಸ್ ಒನ್ ಆಫ್ ದ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ ಏನು, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕಂಟ್ರೀಸ್ ಫೇಸಿಂಗ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪ್ರಾಬ್ಲಮ್ಸ್ ಅಂತ. ಸೊ ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನು ಕರಿತೀವಿ ಅಲ್ವಾ, BOPs ಅಂತ ಕರಿತೀವಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನ ವಿಸಿಟ್ ಮಾಡಿ ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡುತ್ತೆ ಯಾವುದಕ್ಕೆ, ಎಲ್ಲ ಮೆಂಬರ್ ಕಂಟ್ರೀಸ್ಗೆ. ಈಗ ಪೇಮೆಂಟ್ ಬೇಸ್ಡಲ್ಲಿ ಏನಿದೆ ಅದರಲ್ಲಿ ಏನು ಪ್ರಾಬ್ಲಮ್ಸನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡುವಂಥ ಒಂದು ಜವಾಬ್ದಾರಿ ಯಾರ ಮೇಲಿದೆ, IMF ಮೇಲಿದೆ. ಸೊ ಹೈ ಎಂಪ್ಲಾಯ್ಮೆಂಟ್ ಮತ್ತು ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಅಂತ. ಸೊ ಹೈ ಎಂಪ್ಲಾಯ್ಮೆಂಟ್ ಮತ್ತು ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಒಂದಕ್ಕೊಂದಕ್ಕೆ ಲಿಂಕ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿ ಎಕನಾಮಿಕ್ ಗ್ರೋತನ್ನು ಪ್ರಮೋಟ್ ಮಾಡುವಂಥ ಒಂದು ಕಾನ್ಸೆಪ್ಟ್. ಸೊ ಆ ಒಂದು ಆಬ್ಜೆಕ್ಟಿವ್ ಕೂಡ ಏನಾಗಿದೆ, IMF ಆಬ್ಜೆಕ್ಟಿವ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸನ್ನು ನೋಡ್ತಾ ಹೋಗೋಣ. ಸೊ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಏನೇನು ಗೋಲ್ಸನ್ನು ಇಟ್ಕೊಂಡಿರುತ್ತೆ, ಯಾವೊಂದು ಬೇಸಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ ಅಂತ. ಸೊ ಎಸ್ಟಾಬ್ಲಿಷ್ ಆದಮೇಲೆ ಅದರ ಮೇಲೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದು ಯಾವ್ಯಾವ ಫಂಕ್ಷನ್ಸ್ನ ಕಂಪಲ್ಸರಿಯಾಗಿ ಮಾಡಬೇಕಲ್ವ. ಸೊ ಅದನ್ನು ನಾವೇನಂತ ಕರೆದಿದ್ದೀವಿ, ಇಲ್ಲಿ ಫಂಕ್ಷನ್ಸ್ ಆಫ್ IMF ಅಂತ ಕರೆದಿದ್ದೀವಿ. ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್ ಏನೇನು ಫಂಕ್ಷನ್ಸ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ ಅಂತ. ಸೊ ಫಸ್ಟ್ ಒನ್ ಏನು, ಪ್ರೊವೈಡ್ಸ್ ದ ಶಾರ್ಟ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್ ಅಂತ. ಸೊ ಲೋನ್ಸನ್ನು ಪ್ರೊವೈಡ್ ಮಾಡೋದು. ಈಗ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಅಂದ ತಕ್ಷಣವೇ ಇವಾಗ ಫ್ರೀಯಾಗಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದಿಲ್ಲ ಯಾವುದೇ ಒಂದು ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ವಾ. ಸೊ ಫ್ರೀಯಾಗಿ ಯಾವುದನ್ನು ಅವರು ಪ್ರೊವೈಡ್ ಮಾಡ್ತಾ ಇಲ್ಲ, ಲೋನ್ ಆಗಿ ಏನು ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಲೋನ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ದೇ ಆರ್ ಇಂಪೋಸಿಂಗ್ ಸಮ್ ಕೈಂಡ್ ಆಫ್ ಇಂಟ್ರೆಸ್ಟ್ ಅಂತಂದು ನಾವು ತಿಳ್ಕೊಬೋದಲ್ವಾ. ಸೊ ಈ IMF ಏನು ಮಾಡುತ್ತೆ, ಶಾರ್ಟ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಲೋನ್ಸನ್ನು ಅಂತ ಅಂದರೆ, ಈಗ ಶಾರ್ಟ್ ಟರ್ಮ್ ಅಂತ ಅಂದರೆ, ಮೀಡಿಯಮ್ ಟರ್ಮ್ ಅಂತ ಅಂದರೆ ಗೊತ್ತಾಗುತ್ತೆ, ಇಂತಿಷ್ಟು ಸ್ಪೆಸಿಫಿಕ್ ಪೀರಿಯಡ್ ಅಂತ ಇರುತ್ತೆ ಅಲ್ವಾ. ಸೊ ಆ ಬೇಸಲ್ಲಿ ಅವ್ರು ಏನು ಮಾಡ್ತಾರೆ, ಲೋನ್ಸನ್ನು ಇಶ್ಯೂ ಮಾಡ್ತಾರೆ. ಯಾರ್ಯಾರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅವಶ್ಯಕತೆ ಇದೆಯೋ ಅವ್ರು ಏನು ಮಾಡ್ಬೋದು, IMF ಅಂಡರಲ್ಲಿ ಲೋನ್ಸನ್ನು ತೊಗೊಳ್ತಾ ಹೋಗ್ಬೋದು ಅಂತ. ಸೊ ಅದು ಫಸ್ಟ್ ಫಂಕ್ಷನ್, ಅವ್ರೇನು ಮಾಡಬೇಕು, ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು ಮಾನಿಟರ್ಸ್ ದ ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ ಅಂತ. ಏನು ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್, ಇವಾಗ ಯಾವುದೋ ಒಂದು ದೇಶದ ಬಗ್ಗೆ ಇದು ಫೋಕಸ್ ಮಾಡ್ತಾ ಇಲ್ಲ. ಇದರಲ್ಲಿ ಎಷ್ಟು ನೇಷನ್ ಮೆಂಬರ್ ಆಗಿದ್ದಾರೆ, 190 ನೇಷನ್ಸ್ ಇದರಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ. ಸೊ ಅವರ ಎಲ್ಲ ಎಕನಾಮಿಕ್ ಕಂಡೀಷನ್, ಎಲ್ಲ ಒಂದು ಮೆಂಬರ್ ಕಂಟ್ರೀಸ್ದು ಎಕನಾಮಿಕ್ ಕಂಡೀಷನ್ಸ್ನ ಇದೇನು ಮಾಡಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಸಮ್ ಆಫ್ ದ ನೇಷನ್ಸ್ ಏನಾಗಿರ್ತಾರೆ, ಡೆವಲಪ್ಡ್ ಆಗಿರ್ತಾರೆ, ಸಮ್ ಆಫ್ ದ ನೇಷನ್ಸ್ ಅಂಡರ್ ಡೆವಲಪಿಂಗ್ ಆಗಿರ್ತಾರೆ, ಸೊ ಸಮ್ ಆಫ್ ದಟ್ ಡೆವಲಪಿಂಗ್ ಆಗಿರ್ತಾರೆ. ಸೊ ಅದೆಲ್ಲದನ್ನು ಕೂಡ ಬ್ಯಾಲೆನ್ಸ್ಡ್ ಬೇಸಲ್ಲಿ ಮಾನಿಟರ್ ಮಾಡ್ತಾ ಇರುವಂಥ ಒಂದು ಫಂಕ್ಷನ್ ಏನಾಗಿದೆ ಇಲ್ಲಿ IMF ಮ್ಯಾನೇಜ್ ಮಾಡ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಆಫರ್ಸ್ ದ ಟೆಕ್ನಿಕಲ್ ಅಸಿಸ್ಟೆನ್ಸ್ ಆ್ಯಂಡ್ ಟ್ರೈನಿಂಗ್ ಅಂತ. ಇವಾಗ ಯಾವುದೋ ಒಂದು ದೇಶದ, ಯಾವುದೋ ಒಂದು ನೇಷನ್ ಏನಿದೆ, ಕಂಟ್ರಿ ಏನಿದೆ, ಅವರು ಎಕನಾಮಿಕಲಿ ಗ್ರೋತ್ ಆಗಬೇಕು ಅಂತ ಅಂದರೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರಬೇಕು, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಪ್ರಾಪರ್ ಆಗಿರಬೇಕು. ಸೊ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಪ್ರಾಪರ್ ಆಗಿರಬೇಕು ಅಂತ ಅಂದರೆ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ಏನಿರಬೇಕು, ಇಲ್ಲಿ ಹೈ ಇರಬೇಕು. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಹೈ ಇರಬೇಕು ಅಂತ ಅಂದರೆ ಅವ್ರು ಯಾವುದೋ ಒಂದು ಟ್ರೆಡಿಷ್ನಲ್ ಬೇಸ್ಡಲ್ಲಿ
ದೇ ಆರ್ ಪ್ರೊಡ್ಯೂಸಿಂಗ್ ಅಂತ ಅಂದರೆ ಅದೇನಾಗಲ್ಲ ಇವಾಗ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಟೆಕ್ನಿಕಲ್ ಅಸಿಸ್ಟೆನ್ಸು ಮತ್ತು ಟ್ರೈನಿಂಗನ್ನು ಆಫರ್ ಮಾಡ್ತಾ ಹೋಗ್ತಾರೆ ಯಾರಿಗೆ, ಮೆಂಬರ್ ನೇಷನ್ಸ್ಗೆಲ್ಲ. ಸೊ ಆ ಬೇಸಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾರೆ, ಟ್ರೇಡಿಂಗನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಲ್ಲಿ ಎಕನಾಮಿಕ್ ಕಂಡೀಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಫಂಕ್ಷನ್ ಏನು, ಅಡ್ವೈಸ್ ಗವರ್ನಮೆಂಟ್ಸ್ ಆನ್ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್ ಅಂತ. ಸೊ ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಈಗ ಸಿಂಗಲ್ ವೀಡಿಯೋದಲ್ಲಿ 1 ನಿಮಿಷ 2 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ಮಾನಿಟರಿ ಪಾಲಿಸೀಸ್ ಇದೆ ಅಲ್ವಾ, ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಗವರ್ನಮೆಂಟ್ ಇಲ್ಲಿ. ಸೊ ಗವರ್ನಮೆಂಟ್ ಯಾವ ಥರದಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಸಮ್ ಆಫ್ ದ ಅಡ್ವೈಸನ್ನು ಯಾರು ಪ್ರೊವೈಡ್ ಮಾಡ್ತಾರೆ, IMF ಅವರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಎನ್ಕರೇಜಸ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಅಂತ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಇಲ್ಲಿ ನೋಡಿ, ಇದು ಯಾವುದೇ ಥರ ಬೇರೆ ಒಂದು ಸೆಕ್ಷನ್ ಬಗ್ಗೆ ಆಪ್ರೇಟ್ ಮಾಡಲ್ಲ. ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಅಂದರೆ ಮಾನಿಟರಿ ಸಿಸ್ಟಮ್ನ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಏನಾಗಿರುತ್ತೆ, ಅವರ ಮೇಜರ್ ವರ್ಕ್ ಆಗಿರುತ್ತೆ. ಅದಕ್ಕೋಸ್ಕರ ಇಂಟರ್ನ್ಯಾಷನಲಲ್ಲಿ ಒಂದು ಎಕನಾಮಿಕ್ ಕೋಆಪರೇಷನ್ನ ಕ್ರಿಯೇಟ್ ಮಾಡುವಂಥ ಅಥವಾ ಎನ್ಕರೇಜ್ ಮಾಡುವಂಥ ವರ್ಕನ್ನು ಏನು ಮಾಡುತ್ತೆ, ಇದು IMF ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ IMF ಬಗ್ಗೆ ಸಾಕು. ನೆಕ್ಸ್ಟ್ ಒನ್ ನಾನು ಮೆನ್ಷನ್ ಮಾಡಿರೋಂಥ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ರೋಲ್ ಏನಿದೆ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ಸೇಮ್ ಇದು 1944 ಏನೇನು ಇಟ್ಕೊಂಡಿದೆ, ಟು ರೆಡ್ಯೂಸ್ ದ ಪಾವರ್ಟಿ. ಸೊ ಪಾವರ್ಟಿ ಏನಿದೆ ನೇಷನ್ನಲ್ಲಿ, ಬಡತನ ಅನ್ನೋದೇನಿದೆ, ಲೋ ಎಕನಾಮಿಕ್ ಕಂಡೀಷನ್ ಅನ್ನೋದೇನಿದೆ ಅಲ್ವಾ, ಅದನ್ನು ರೆಡ್ಯೂಸ್ ಮಾಡುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿದೆ. ಅದ್ರ ಜೊತೆಗೆ ಪವರ್ಟಿನ ರೆಡ್ಯೂಸ್ ಮಾಡೋದಷ್ಟೇ ಅಲ್ಲ, ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಪೀಪಲ್ ಅಂತ. ಸೊ ಒಂದು ಪೀಪಲ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನು ಕರಿತೀವಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಅಂದರೆ ಲಕ್ಸೂರಿಯಸ್ ಲೈಫ್ ಅಂತ ಅಲ್ಲ, ಬೇಸಿಕ್ ಫೆಸಿಲಿಟೀಸ್, ಪ್ರೊವೈಡಿಂಗ್ ದ ಬೇಸಿಕ್ ಫೆಸಿಲಿಟೀಸ್ ಆ್ಯಂಡ್ ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ. ಸೊ ಅದನ್ನು ಡೆವಲಪ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಕೂಡ ಏನು ಮಾಡಿದೆ, ಇದು ವರ್ಲ್ಡ್ ಬ್ಯಾಂಕ್ ಇಟ್ಕೊಂಡಿದೆ. ಸೊ ಅದು ಯಾವ ಥರದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇನ್ಕ್ರೀಸ್ ಮಾಡುತ್ತೆ, ಸೊ ಬೈ ಅಸಿಸ್ಟಿಂಗ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಲ್ವಾ. ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡಿ ಡೆವಲಪಿಂಗ್ ಕಂಟ್ರೀಸ್ಗೆ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ರೋಲು ಕೂಡ ಆ್ಯಸ್ ಎ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಇದರಲ್ಲೂ ಕೂಡ ಸೇಮ್ ಏನೇನು ನೋಡ್ತಾ ಹೋಗೋಣ. ಇದರಲ್ಲಿ ಆಬ್ಜೆಕ್ಟಿವ್ಸ್ ಏನೇನಿದೆ ವರ್ಲ್ಡ್ ಬ್ಯಾಂಕ್ದು ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಎಲ್ಲ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ದು ಆಬ್ಜೆಕ್ಟಿವ್ಸ್ ಅವ್ರು ಸೇಮೇ ಇಟ್ಕೊಂಡಿರ್ತಾರೆ. ಸಿಂಪಲ್ಲಾಗಿ ಒಂದ್ಸತಿ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ರೆಡ್ಯೂಸ್ ದ ಪವರ್ಟಿನ ರೆಡ್ಯೂಸ್ ಮಾಡುವಂಥದ್ದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಸೊ ಎಕನಾಮಿಕ್ ಡೆವಲಪ್ಮೆಂಟನ್ನು ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್. ಸೊ ಇಂಪ್ರೂವ್ ದ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಇಲ್ಲಿ ನೋಡಿ IMF ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಅಲ್ವಾ. ಆದರೆ ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಆ ಒಂದು ನೇಷನ್ದು ಇನ್ಸೈಡ್ ಆಫ್ ದಟ್ ಅಲ್ವಾ, ಅದನ್ನು ಡೆವಲಪ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಎಜುಕೇಷನಲ್ ಡೆವಲಪ್ಮೆಂಟ್ಗೂ ಕೂಡ ಅದೇನು ಮಾಡುತ್ತೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ಅದ್ರ ಜೊತೆಗೆ ಹೆಲ್ತ್ ಕೇರ್ ಫೆಸಿಲಿಟೀಸ್ಗೂ ಕೂಡ ಅದೇನು ಮಾಡುತ್ತೆ, ಫಿನಾನ್ಸ್ ಮಾಡುತ್ತೆ ಅಂತ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ವರ್ಲ್ಡ್ ಬ್ಯಾಂಕ್. ಸೊ ನೆಕ್ಸ್ಟ್ ಒನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಮೋಸ್ಟ್ ಕಾಮನ್ಲಿ. ಸೊ ನೆಕ್ಸ್ಟ್ ಏನು, ಸಪೋರ್ಟ್ ದ ಪ್ರೈವೇಟ್ ಸೆಕ್ಟರ್ ಗ್ರೋತ್. ಈಗ ನಾವೊಂದು ಟ್ರೇಡಿಂಗ್ ಸಿಸ್ಟಮ್ ಅಂತ ಬಂದಾಗ, ಈಗ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್ ಅಂತ ಬಂದಾಗ ಗವರ್ನಮೆಂಟ್ ಸೆಕ್ಟರ್ ಮಾತ್ರ ಇಲ್ಲಿ ವರ್ಕ್ ಮಾಡಲ್ಲ. ಸೊ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಪ್ರೈವೇಟ್ ಸೆಕ್ಟರು ಇರ್ತಾರೆ, ಗವರ್ನಮೆಂಟು ಇರ್ತಾರೆ, ಕಾಂಬಿನೇಷನ್ ಆಫ್ ದಟ್ ಅಲ್ವಾ. ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತೀವಿ, ಸೋಷಲಿಸ್ಟಿಕ್ ಎಕನಾಮಿ ಅಂತ ಕರಿತೀವಿ, ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ. ಏನು ಹಂಗಂತ ಅಂದರೆ, ಸೊ ಪ್ರೈವೇಟು ಮ್ಯಾನೇಜ್ ಮಾಡ್ತಾರೆ, ಪಬ್ಲಿಕ್ ಬೇಸಲ್ಲಿ ಅಂತ ಅಂದರೆ ನಥಿಂಗ್ ಬಟ್ ಗವರ್ನಮೆಂಟ್ ಬೇಸಲ್ಲೂ ಮ್ಯಾನೇಜ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಬೈ ದ ಕಾಂಬಿನೇಷನ್ ಆಫ್ ಪ್ರೈವೇಟು ಮತ್ತು ಪಬ್ಲಿಕ್. ಸೊ ಅದು ಎಲ್ಲದೂ ಕೂಡ ಎಕನಾಮಿಕಲ್ಲಿ ಏನು ಮಾಡ್ತಾ ಇರ್ತಾರೆ, ಇಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಇವರು ಏನು ಮಾಡ್ತಾರೆ ಅಂತ ಅಂದರೆ, ಪ್ರೈವೇಟ್ ಸೆಕ್ಟರ್ನ ಗ್ರೋತ್ ಆಗೋದಕ್ಕೆ ಏನು ಮಾಡ್ತಾರೆ, ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ಪ್ರೈವೇಟ್ ಸೆಕ್ಟರ್ ಗ್ರೋತ್ ಆಗ್ತಾ ಇದೆ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಅಂತ. ಅದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ಆಬ್ಜೆಕ್ಟಿವ್ ಇದು ಕೂಡ ಒಂದಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ.
ಆರ್ಗನೈಸೇಷನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ನಾನು ಸಪ್ರೇಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಗ್ರೂಪ್ ಬರುತ್ತೆ ಆರ್ಗನೈಸೇಷನಲ್ಲಿ. IBRD ಆಗಿರ್ಬೋದು, ಸೊ IDA ಆಗಿರ್ಬೋದು, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಆಗಿರ್ಬೋದು, IFC ಆಗಿರ್ಬೋದು, ಸೊ MIGA ಅಂತ ಕರಿತೀವಿ ಅಲ್ವಾ. ಸೊ ಇದೆಲ್ಲದೂ ಕೂಡ ಬರುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಅದು ಯಾವ ಥರದಲ್ಲಿ ವರ್ಕ್ ಮಾಡ್ತಾರೆ, ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ವರ್ಲ್ಡ್ ಬ್ಯಾಂಕಲ್ಲಿ. ಸೊ ವರ್ಲ್ಡ್ ಬ್ಯಾಂಕ್ ಅಂತ ಬಂದಾಗ ಗವರ್ನ್ಡ್ ಬೈ ಅಂತ ಅಂದರೆ ನಥಿಂಗ್ ಬಟ್ ಮ್ಯಾನೇಜ್ಡ್ ಬೈ ಅಂತ. ಸೊ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ. ಸೊ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ, ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, ಮತ್ತು ಪ್ರೆಸಿಡೆಂಟ್ ಇರ್ತಾರೆ ಅಂತ. ಸೊ ಅವರೆಲ್ಲರ ಒಂದು ಕಾಂಬಿನೇಷನಲ್ಲಿ ವರ್ಲ್ಡ್ ಬ್ಯಾಂಕ್ ಏನಾಗ್ತಾ ಇದೆ ಅಲ್ಲಿ ಮ್ಯಾನೇಜ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ ವರ್ಲ್ಡ್ ಬ್ಯಾಂಕ್ ಲೆಂಡಿಂಗ್ ಆಪರೇಷನ್ಸ್ ಅಂತ. ಸೊ ಲೆಂಡಿಂಗ್ ಆಪರೇಷನ್ಸ್ ಅಂತ ಅಂದರೆ ಯಾವ್ಯಾವ ಥರದಲ್ಲಿ ಅವರು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಯಾವ್ಯಾವ ಥರದಲ್ಲಿ ಇವಾಗೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಡೆವಲಪ್ಮೆಂಟ್ ಪಾಲಿಸಿ ಫಿನಾನ್ಸಿಂಗ್. ಸೊ ಫಿನಾನ್ಸಿಂಗ್ ಮೋಸ್ಟ್ ಕಾಮನ್ ಆಗಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತಂದರೆ ಸೊ ಕನ್ಸೆಷನಲ್ ಲೋನ್ಸ್ ಥ್ರೂ ದ IDA. ಸೊ IDA ಅಂತ ಅಂದರೆ ಏನು ಹೇಳಿದೆ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಅವ್ರು ಏನು ಮಾಡ್ತಾರೆ, ಲೋ ಇಂಟ್ರೆಸ್ಟ್ಗೆ ಲೋನ್ಸನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಕನ್ಸೆಷನಲ್ ಲೋನ್ಸ್ ಅಂತ ಕರಿತೀವಿ. ಈಗ ಸಮ್ ಆಫ್ ದಟ್ ಅವರು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅಂದರೆ ಆ ನೀಡ್ ಇರುವಂಥ ಒಂದು ಕಂಟ್ರೀಸ್ ಏನಿದೆ ಅವರಿಗೆ ಕನ್ಸೆಷನಲ್ ಬೇಸ್ಡಲ್ಲಿ ಅಂತ ಅಂದರೆ ಲೋ ಇಂಟ್ರೆಸ್ಟ್ ರೇಟಲ್ಲಿ ಏನು ಮಾಡ್ತಾರೆ, ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಆವಾಗ ಅವ್ರಿಗೆ ಏನಾಗುತ್ತೆ, ಅದು ಹೆಲ್ಪ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಎಮರ್ಜೆನ್ಸಿ ಅಸಿಸ್ಟೆನ್ಸ್. ಸೊ ಎಮರ್ಜೆನ್ಸಿ ಕಂಡೀಷನ್ನಲ್ಲಿ ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಫಿನಾನ್ಷಿಯಲಿ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಹೋಗುತ್ತೆ ಅಂತ. ಸೊ ಟೆಕ್ನಿಕಲ್ ಸಪೋರ್ಟನ್ನು ಮಾಡುತ್ತೆ, ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ಯಾವ್ಯಾವುದೋ ಒಂದು ಪ್ರಾಜೆಕ್ಟು ಎಕನಾಮಿಕಲ್ ಗ್ರೋತ್ ಆಗುವಂಥ ಪ್ರಾಜೆಕ್ಟ್ಸ್ ಇದೆ ಅಂತ ಅಂದರೆ ಅದಕ್ಕೆ ಟೆಕ್ನಿಕಲ್ ಸಪೋರ್ಟನ್ನು ಕೂಡ ಪ್ರೊವೈಡ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡಿದೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಇಟ್ಕೊಂಡಿದೆ. ಸೊ ನೆಕ್ಸ್ಟ್ ಒನ್ ನಾವು ಡಿಸ್ಕಸ್ ಮಾಡೋಣ UNCTAD ಅಂತ ಅಲ್ವಾ. ಸೊ UNCTAD ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು UNCTAD ಅಂತ ಅಂದರೆ ಏನು, ಫುಲ್ ಫಾರ್ಮ್ ಏನು ಇಲ್ಲಿ. ಸೊ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದು ಎಲ್ಲಿಗೆ ರಿಲೇಟೆಡ್ ಆಗಿದೆ ಹಾಗಿದ್ರೆ, ಯುನೈಟೆಡ್ ನೇಷನ್ಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್. ಸೊ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅಂದರೆ ಇದು ಯಾವ ಥರದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಫೋಕಸ್ ಮಾಡುತ್ತೆ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಥ್ರೂ ದ ಡೆವಲಪ್ಮೆಂಟ್ ಆಫ್ ದ ನೇಷನ್ ಅಂತ. ಸೊ ಎಸ್ಟಾಬ್ಲಿಷ್ ಆಗಿದೆ ಯಾವಾಗ, 1964 ಎಸ್ಟಾಬ್ಲಿಷ್ ಆಗಿದೆ. ಸೊ ಏನನ್ನು ಪ್ರಮೋಟ್ ಮಾಡುತ್ತೆ, ಟ್ರೇಡು ಮತ್ತು ಡೆವಲಪ್ಮೆಂಟ್ ಆಫ್ ದಟ್. ಅದರ ಜೊತೆಗೆ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಅಂತ. ನೇಷನ್ನ ನಾವು ಯಾವ ಥರ, ಕಂಟ್ರೀಸನ್ನು ನಾವು ಯಾವ ಥರ ಡಿವೈಡ್ ಮಾಡಿದ್ದೀವಿ ಅಂತ ಅಂದರೆ ಡೆವಲಪ್ಡ್ ಕಂಟ್ರೀಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ, ಡೆವಲಪಿಂಗ್ ಕಂಟ್ರೀಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಅಂತ. ಡೆವಲಪ್ಡ್ ಅಂತ ಅಂದರೆ ಅವ್ರು ಏನಾಗಿದ್ದಾರೆ, ಈಗ ಫಿನಾನ್ಷಿಯಲಿ ಆಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಎಜುಕೇಷನಲ್ ಲಿಟ್ರೇಸಿ ಬೇಸಲ್ಲಿ ಎಲ್ಲದರಲ್ಲೂ ಕೂಡ ಅವ್ರು ಏನಾಗಿದ್ದಾರೆ, ಆಲ್ರೆಡಿ ಅಡ್ವಾನ್ಸ್ಡ್ ಆಗಿದ್ದಾರೆ. ಸೊ ಅವರನ್ನು ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ಡೆವಲಪಿಂಗ್ ಕಂಟ್ರೀಸ್ ಅಂತ ಅಂದರೆ ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಅಡ್ವಾನ್ಸ್ ಆಗ್ತಾ ಇದ್ದಾರೆ, ಬಟ್ ಇನ್ನೂ ಅಡ್ವಾನ್ಸ್ ಆಗಿಲ್ಲ, ಅಡ್ವಾನ್ಸ್ಡ್ ಲೆವೆಲಿಗೆ ಬಂದಿಲ್ಲ. ದೇ ಆರ್ ಟ್ರೈಯಿಂಗ್ ಟು ರೀಚ್ ದ ಅಡ್ವಾನ್ಸ್ಡ್ ಲೆವೆಲ್ ಅಂತ. ಸೊ ಅಂಥ ನೇಷನ್ನ ನಾವೇನಂತ ಕರಿತೀವಿ, ಡೆವಲಪಿಂಗ್ ಕಂಟ್ರೀಸ್. ಸೊ ಒಂದು ಪ್ರಾಪರ್ ಆಗಿ ಸ್ಟೇಬಲ್ ಆಗಿ ಸ್ಟ್ಯಾಂಡ್ ಆಗೋದಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರೆ, ಆ ಕಂಟ್ರೀಸು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಡೆವಲಪಿಂಗ್. ಸೊ ಅಂಡರ್ ಡೆವಲಪಿಂಗ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಅಂಡರ್ ಡೆವಲಪ್ ಅಂತ ಅಂದರೆ ಯಾವುದೇ ಥರ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಎಕನಾಮಿಕಲ್ ಕಂಡೀಷನ್ ಪೂರ್ ಇದೆ, ಎಜುಕೇಷನ್ ಬೇಸ್ಡಲ್ಲಿ ಪೂರ್ ಇದ್ದಾರೆ, ಲಿಟ್ರಸಿ ಏನೇನೂ ಇರೋದಿಲ್ಲ. ಸೊ ಆ ಥರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಇರುತ್ತೆ ಅಲ್ವಾ, ತುಂಬ ಕಡಿಮೆ ಇರುತ್ತೆ. ಸೊ ಅದೆಲ್ಲ ಅದ್ರ ಬೇಸಲ್ಲಿ ನಾವೇನಂತ ಕರಿತೀವಿ, ಅದನ್ನ ಅಂಡರ್ ಡೆವಲಪ್ಡ್ ನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಏನಿದೆ ಅಲ್ವಾ, ಅದು ಯಾವುದನ್ನು ಫೋಕಸ್ ಮಾಡ್ತಾ ಇದೆ ಅಂತ ಅಂದರೆ, ಯಾರಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅಂದರೆ ಡೆವಲಪಿಂಗ್ ನೇಷನ್ಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಯಾವ ಥರ ಹೆಲ್ಪ್ ಮಾಡ್ತಾ ಇದೆ, ಟ್ರೇಡಿಂಗ್ ರಿಲೇಟೆಡ್ ಆಗಿ ಟ್ರೇಡಿಂಗನ್ನು ಇನ್ಕ್ರೀಸ್ ಮಾಡಿ ಎಕನಾಮಿಕಲ್ ಡೆವಲಪ್ಮೆಂಟ್ನ ಹೇಗೆ ಪಾಸಿಬಲ್ ಮಾಡ್ಕೋಬೋದು ಅನ್ನೋ ಒಂದು ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾ ಇರುವಂಥ ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್. ಸೊ ಫಂಕ್ಷನ್ಸ್ ಏನೇನು ಇದೆ ಹಾಗಿದ್ರೆ ನೋಡ್ತಾ ಹೋಗೋಣ. ಸೊ ಫಂಕ್ಷನ್ಸ್ ಆಫ್ UNCTAD ಅಂತ ಮೆನ್ಷನ್ ಮಾಡಿದ್ದೀನಿ, ಅಂಟಾಡ್ ಅಲ್ವಾ. ಸೊ ಫಸ್ಟ್ ಒನ್ ಏನು, ಫೇರ್ ಇಂಟರ್ನ್ಯಾಷನಲ್ ಟ್ರೇಡನ್ನು ಪ್ರಮೋಟ್ ಮಾಡುತ್ತೆ. ಅದ್ರ ಜೊತೆಗೆ ಫೇರ್, ಅಲ್ಲಿ ಯಾವುದೇ ಥರ ಕರಪ್ಟಿವ್ ಬೇಸ್ಡ್ ಆಗಲಿ ಇಲ್ಲೀಗಲ್ ಬೇಸ್ಡ್ ಆಗಲಿ ಇರೋದಿಲ್ಲ. ಸೊ ಫೇರ್ ಪ್ರಾಕ್ಟೀಸಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ
ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಕಂಡಕ್ಟ್ ರಿಸರ್ಚ್ ಆ್ಯಂಡ್ ಪಾಲಿಸಿ ಅನಾಲಿಸಿಸು. ಇವ್ರು ಏನು ಮಾಡ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅಥವಾ ಟ್ರೇಡಿಂಗ್ ಡೆವಲಪ್ಮೆಂಟ್ಗೆ ಏನು ಮಾಡ್ತಾರೆ, ರಿಸರ್ಚ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ರಿಸರ್ಚನ್ನು ಕಂಡಕ್ಟ್ ಮಾಡಿ ಪಾಲಿಸೀಸ್ನ ಅನಾಲಿಸಿಸ್ ಮಾಡ್ತಾರೆ. ಅಂದರೆ ಯಾವ ಥರ ಯಾವ ಪಾಲಿಸೀಸ್ನ ಇಂಪ್ಲಿಮೆಂಟ್ ಮಾಡಿದರೆ ಎಕನಾಮಿಕ್ ಗ್ರೋತ್ ಪಾಸಿಬಲ್ ಇದೆ, ಆ ಬೇಸಲ್ಲಿ ಏನು ಮಾಡ್ತಾರೆ, ರಿಸರ್ಚನ್ನು ಮಾಡ್ತಾರೆ, ಅನಾಲಿಸಿಸನ್ನು ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಏನು, ಟೆಕ್ನಿಕಲ್ ಅಸಿಸ್ಟೆನ್ಸ್. ಯಾವ್ಯಾವ ಒಂದು ಮೆಂಬರ್ ನೇಷನ್ಸ್ ಇರ್ತಾರೆ ಅವರಿಗೆ ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಏನು, ಸಪೋರ್ಟ್ ದ ಡೆವಲಪಿಂಗ್ ಕಂಟ್ರೀಸ್ ಇನ್ ಟ್ರೇಡ್ ನೆಗೋಷಿಯೇಷನ್ಸು. ಟ್ರೇಡ್ ನೆಗೋಷಿಯೇಷನ್ಸ್, ಟ್ರೇಡಿಂಗ್, ಇಂಪೋರ್ಟಿಂಗ್, ಎಕ್ಸ್ಪೋರ್ಟಿಂಗ್, ಸೊ ಒಂದು ಟ್ರೇಡಿಂಗ್ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಸೊ ಅದನ್ನು ಏನು ಮಾಡ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ. ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಡೆವಲಪಿಂಗ್ ಕಂಟ್ರೀಸ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಬೇಸಲ್ಲಿ ಅವ್ರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ ನೋಡಿ, ಇನ್ವೆಸ್ಟ್ಮೆಂಟನ್ನು ಎನ್ಕರೇಜ್ ಮಾಡ್ತಾರೆ. ಟೆಕ್ನಾಲಜಿ ಟ್ರಾನ್ಸ್ಫರ್. ಏನು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಅಂದರೆ, ಸೊ ನಮ್ಮ ನೇಷನಲ್ಲಿ ಇರುವಂಥ ಟೆಕ್ನಾಲಜಿನ ನಾವು ಬೇರೆಯವ್ರ ಜೊತೆಗೆ ಏನು ಮಾಡ್ತೀವಿ, ಇಲ್ಲಿ ಶೇರ್ ಮಾಡ್ತೀವಿ. ಸೊ ಅವರಲ್ಲಿರುವಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನ ನಾವೇನು ಮಾಡ್ತೀವಿ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದೆಲ್ಲದನ್ನು ಕೂಡ ಏನಾಗಿದೆ ಇಲ್ಲಿ ಫಂಕ್ಷನ್ಸ್ ಅಂತ ಹೇಳ್ಬೋದು. ಯಾರು ಮ್ಯಾನೇಜ್ ಮಾಡ್ತಾ ಇರೋ ಫಂಕ್ಷನ್ ಇದು, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವ್ಯಾವುದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, IMF ಬಗ್ಗೆ ಹೇಳಿದ್ದೀನಿ, ವರ್ಲ್ಡ್ ಬ್ಯಾಂಕ್ ಬಗ್ಗೆ ಹೇಳಿದ್ದೀನಿ, ಅದ್ರ ಜೊತೆಗೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಐ ಹೋಪ್ ನೆಕ್ಸ್ಟ್ ವಿಡಿಯೋದಲ್ಲಿ WTO ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ತನಕ ನಾನು ಏನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಯಾರೂ ಕೂಡ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದ್ರ ಜೊತೆಗೆ ಯಾವ್ಯಾವ ಟಾಪಿಕ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.